ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿರುವಂತಹ ವಿಚಾರ, ಎಲ್ಲರೂ ಕೂಡ ತುಂಬ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀವಿ ಯಾವಾಗಪ್ಪ ಶೋ ಆರಂಭ ಆಗತ್ತೆ ಅಂತ ಹೇಳ್ಬಿಟ್ಟು. ಒಂದಷ್ಟು ಅಗ್ನಿ ಪರೀಕ್ಷೆ, ಒಂದು ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಿದು ಹುಚ್ಚಾಟ ಅನ್ನುವಂತಹ ಕಮೆಂಟ್ಸ್ಗಳು ಕೂಡ ಬಂತು. ಬಿಕಾಸ್ ಅಷ್ಟು ಬಿಗ್ ಬಾಸ್ ಅಂತ ಹೇಳಿದ್ರೆ ಅಷ್ಟು ಕ್ರೇಜನ್ನು ಕ್ರಿಯೇಟ್ ಮಾಡಿದೆ, ಅಷ್ಟು ಒಂದು ರೀತಿಯಾಗಿ ಹುಚ್ಚರ ರೀತಿ ವೆಯ್ಟ್ ಮಾಡ್ತಾ ಇರುವಂತಹ ನಾವುಗಳು ಒಂದು ಕಡೆ ಆದರೆ, ಅಂದರೆ ಪ್ರೇಕ್ಷಕರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಿಗ್ ಬಾಸ್ಗೆ ಹೋಗಲೇಬೇಕು ಅನ್ನುವಂತಹ ಹುಚ್ಚುತನದಲ್ಲಿ ಏನೇ ಸವಾಲುಗಳನ್ನು ಕೊಟ್ಟರು, ಎಲ್ಲವನ್ನು ಕೂಡ, ಏನೇ ಚಾಲೆಂಜಸ್ಸನ್ನು ಕೊಟ್ಟರು ಎಲ್ಲವನ್ನು ಕೂಡ ಅಷ್ಟು ಸುಲಭವಾಗಿ ಮಾಡ್ತೀವಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್, ಒಂದು ಭರವಸೆ. ಸೊ 60 ಜನ ಶಾರ್ಟ್ ಲಿಸ್ಟ್ ಆಗಿರ್ತಾರೆ, ಬಟ್ ಅದರಲ್ಲಿ ಫೈನಲ್ ಆಗ್ತಾ ಇರುವಂತಹ ಸಂಖ್ಯೆಗಳು ತುಂಬಾ ಕಡಿಮೆ. ಸೊ ಅಷ್ಟು 60 ಜನದಲ್ಲಿ ಇವಾಗ ಇಬ್ರು ಫೈನಲಿಸ್ಟ್ಗಳಾಗಿ ಸೆಲೆಕ್ಟ್ ಆಗಿರುವಂಥದ್ದು. ಮೊದಲನೇದಾಗಿ 20 ವರ್ಷದ ಕುಮಾರಿ ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಅಂತಲೇ ಸ್ಟೇಜ್ಗೆ ಎಂಟ್ರಿ ಕೊಡ್ತಾರೆ. ಅವರ ಮುಗ್ಧತೆ, ಅವರ ಆಗಿರ್ಬೋದು, ಮಾತಾಗಿರ್ಬೋದು ಎಲ್ಲವೂ ಕೂಡ ಶ್ರುತಿ ಅವರು ಹೊಗಳ್ತಾರೆ. ಸೊ ಮತ್ತೆ ಏನೇನೆಲ್ಲ ಕ್ವಾಲಿಟೀಸ್ ಇದೆ ಅಂತ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ಎಲ್ಲರೂ ಎಲ್ಲದನ್ನು ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಆ ಜಡ್ಜಸ್ ಯಾವ ಒಂದು ಕ್ವಾಲಿಟಿನ ನೋಡಿ, ಅವರ ಭರವಸೆಯನ್ನು ನೋಡಿ, ಕಾನ್ಫಿಡೆನ್ಸ್ ನೋಡಿ ಸೆಲೆಕ್ಟ್ ಮಾಡ್ತಾರೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನಾರ್ಥಕವಾಗಿದೆ. ಆ್ಯಂಡ್ ಚಾಲೆಂಜಸ್ ಏನು ಅಷ್ಟು ಈಸಿಯಾಗಿರುವಂಥದ್ದೇನು ಕೊಡಲಿಲ್ಲ. ಸಗಣಿ ಮುಖ ಹಚ್ಕೊಳ್ಳೋದಾಗಿರ್ಬೋದು, ಮತ್ತು ಗಿನ್ನಿಸ್ ರೆಕಾರ್ಡನ್ನೇ ಹರಿದಾಕುವಂಥ ಆ ಸಿಚುಯೇಷನ್ ಆಗಿರ್ಬೋದು. ಆ್ಯಂಡ್ ಇನ್ನೊಂದು, ಸಂಗೀತ ಅವ್ರನ್ನ ಇಷ್ಟ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಕಂಟೆಸ್ಟೆಂಟ್, ಅಂದರೆ ಸ್ಪರ್ಧಿಸೋದಕ್ಕೆ ಬಂದಂತಹ ವ್ಯಕ್ತಿ ಏನು ಮಾಡ್ತಾರೆ, ನಾನು ಇರೋದೇ ಹೀಗೆ, ನಂಗೆ ಅದೆಲ್ಲ ಆಗಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ವಿನಯ್ ಗೌಡ ಅವರು ಇಲ್ಲಿಂದ ಆಗಲ್ಲ ಅಂದರೆ, ಹೇಳಿದ್ದನ್ನು ಮಾಡೋಕ್ಕಾಗಲ್ಲ ಅಂದರೆ ಹೋಗಿ ಅಂತ ಹೇಳೋದು. ಸೊ ಅದೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಎಷ್ಟು ವಿಭಿನ್ನವಾದಂತಹ ಪರ್ಸ್ನಾಲಿಟೀಸ್, ವ್ಯಕ್ತಿತ್ವಗಳಾಗಿರ್ಬೋದು ನೋಡ್ತೀವಿ. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಇವರೆಲ್ಲರೂ ಕೂಡ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಫೇಸ್ ಮಾಡುವಂತಹ ಚಾಲೆಂಜಸ್ ಆಗಿರ್ಬೋದು. ನೋಡಿ, ವೇದಿಕೆ ಮೇಲೇ ಅಷ್ಟೆಲ್ಲ ಚಾಲೆಂಜಸ್ಸು, ಸವಾಲುಗಳು, ಮಾಡಲೇಬೇಕು ಅನ್ನುವಂತಹ ಕಾನ್ಫಿಡೆನ್ಸು ಎಷ್ಟು ಡಿಫ್ರೆಂಟ್ ಆಗಿರುವಂಥದ್ದು. ಆ ಪ್ರೊಮೋಸ್ನ ನೋಡಿದಾಗ್ಲೇ ಮೈ ಗಾಡ್ ಅಂತ ಅನಿಸುತ್ತೆ. ಇನ್ನು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಇನ್ನೇನೆಲ್ಲ ಆಗುತ್ತೋ, ಇನ್ನೇನೆಲ್ಲ ಚಾಲೆಂಜಸ್ಸನ್ನು ಫೇಸ್ ಮಾಡಬೇಕಾಗುತ್ತೋ, ಇನ್ನೇನೆಲ್ಲ ಗೇಮ್ಸನ್ನು ಕೊಡ್ತಾರೋ. ಸೊ ಈ ರೀತಿಯಾದಂತಹ ಕ್ಯೂರಿಯಾಸಿಟಿ ಇದ್ದೇ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ. ಸೊ ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿರುವಂಥದ್ದು ಆರಂಭಕ್ಕಾಗಿ. ಆ್ಯಂಡ್ ಇನ್ನೊಬ್ಬರು 72 ವರ್ಷದ ರತ್ನಮ್ಮ ಅವರು, ಸೊ ಕೋಲಾರದಿಂದ ಬಂದಿದ್ದಾರೆ. ಸೊ ಬಂಗಾರಪೇಟೆಯವರು. ಇವ್ರನ್ನಂತೂ ಆ ವಯಸ್ಸಲ್ಲಿ 72 ಇಯರ್ಸ್ ಅಂತ ಫಸ್ಟ್ ಆಫ್ ಆಲ್ ಅನಿಸೋದೇ ಇಲ್ಲ. ಆ್ಯಂಡ್ ಇವರೇ ಫಸ್ಟ್ ಅನಿಸುತ್ತೆ ಅಂದರೆ ಇಷ್ಟು ಸೀಸನ್ಸಲ್ಲಿ ಇಷ್ಟು ಹಿರಿಯರು ಸೆಲೆಕ್ಟ್ ಆಗಿರುವಂಥದ್ದು ಇದೇ ಮೊದಲ ಬಾರಿ ಅಂತ ಅನಿಸುತ್ತೆ. ಆ್ಯಂಡ್ ಅವರ ಆ ಕಾನ್ಫಿಡೆನ್ಸ್, ಆ ಗತ್ತು ಹೇಗಿತ್ತು ಅಂತ ಹೇಳಿದ್ರೆ, ವಿನಯ್ ಗೌಡ ಅವ್ರು ಪ್ರಶ್ನೆ ಮಾಡ್ತಾರೆ, ಹೇಗೆ ನೀವು ಸ್ಪರ್ಧಿಸ್ತೀರಾ, ಬಿಕಾಸ್ ಊಟದ ಕೊರತೆ ಆಗ್ಬೋದು. ಅಲ್ಲಿ ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕಂಪ್ಲೇಂಟ್ ಅಂತ ಮಾಡೋದು ಮೇಜರ್ ಆಗಿ ಫುಡ್ಗೇನೆ. ಸೊ ಲಾಸ್ಟ್ ಸೀಸನಲ್ಲಿ ಮಲ್ಲಮ್ಮ ಅವರು ಆ ಫುಡ್ ಬಗ್ಗೆ ಒಂದು ಕಂಪ್ಲೇಂಟ್ ಏನು ಮಾಡಲಿಲ್ಲ. ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಈ ಡಾಕ್ಟರ್ ಸತೀಶ್ ಆಗಿರ್ಬೋದು, ಫುಡ್ ಅಷ್ಟು ಬೇಕಿತ್ತು, ಇಷ್ಟು ಬೇಕಿತ್ತು. ಸೊ ಕಂಪ್ಲೇಂಟ್ಸ್ ಪ್ರತಿ ಸೀಸನಲ್ಲೂ ಫುಡ್ಗೆ ಕಿತ್ತಾಡೋದು ಅದೆಲ್ಲ ನಾವು ನೋಡೇ ಇರ್ತೀವಿ. ಸೊ ಇವ್ರಿಗೆ ಅದೇ ಕ್ವಶನನ್ನು ವಿನಯ್ ಗೌಡ ಅವರು ಆ ವೇದಿಕೆ ಮೇಲೆ ಕೇಳ್ತಾರೆ. ಸೊ ಆಗ ಅವರು ರಿಯಾಕ್ಟ್ ಮಾಡಿದಂತಹ ರೀತಿ, ತೊಡೆ ತಟ್ಬಿಟ್ಟು ಆಡ್ತೀನಿ ಅಂತ ಹೇಳ್ಬಿಟ್ಟು ಅವರ ಕಾನ್ಫಿಡೆನ್ಸ್ ಆಗಿರ್ಬೋದು, ಏನೇ ಬಂದರೂ ಕೂಡ ಚಾಲೆಂಜಸ್ ನಾನು ಫೇಸ್ ಮಾಡ್ತೀನಿ ಆ ವಯಸ್ಸಲ್ಲೂ ಕೂಡ, ಆ ಮಾತು ಹೇಳಿದಂಥ ಸಂದರ್ಭದಲ್ಲಿ ವಿನಯ್ ಗೌಡ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರನ್ನ ಗ್ರೀನ್ ಸಿಗ್ನಲ್ ಕೊಟ್ಟು ಸೆಲೆಕ್ಟ್ ಮಾಡ್ತಾರೆ. ಸೊ ಸದ್ಯಕ್ಕೆ ಇವರಿಬ್ಬರು ಕೂಡ 70 ವರ್ಷದ ಕುಮಾರಿ ಆ್ಯಂಡ್ 72 ವರ್ಷದ ರತ್ನ ಸಾಮಾನ್ಯರ ಪಟ್ಟಿಯಲ್ಲಿ ಸೆಲೆಕ್ಟ್ ಆಗಿರುವಂಥವರು. ಸೊ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಒಂದು ವಿಭಿನ್ನ ಗುಣಗಳನ್ನು ಹೊಂದಿರುವಂತಹ, ಮತ್ತು ಇದನ್ನು ಒಂದು ರೀತಿಯಾಗಿ ಹುಚ್ಚಾಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಅಲ್ಲಿ ಹೋಗಬೇಕು, ಆ ಹುಚ್ಚುತನ ಇರಬೇಕಂತೆ. ಯಾವುದೇ ಕೆಲಸ ಆಗಲಿ ಮತ್ತು ಯಾವುದೇ ಗುರಿ ಆಗಲಿ, ಆ ಗುರಿಯಲ್ಲಿ ನಮಗೆ ಶ್ರಮವಹಿಸಿ ಕೆಲಸ ಮಾಡೋದು, ಮತ್ತು ಭಕ್ತಿ ಇರೋದು, ಮತ್ತು ನಾವೇನು ಪರಿಶ್ರಮ ಪಡೋದು ಅದಷ್ಟೇ ಅಲ್ಲ, ಆ ಕೆಲಸದ ಮೇಲೆ ಹುಚ್ಚಿರಬೇಕಂತೆ. ಆಗ ಅದನ್ನು ಸಾಧಿಸ್ತೀವಿ ಅಂತ ಅಂತಾರೆ. ಸೊ ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಆ ಹುಚ್ಚುತನದಿಂದಾಗಿ ಎಷ್ಟು ಜನ ಬಿಗ್ ಬಾಸ್ ಮನೆ ಒಳಗಡೆ, ಬಿಗ್ ಬಾಸ್ ಅನ್ನುವಂಥ ಹುಚ್ಚನ್ನು ಇಟ್ಕೊಂಡು ಎಷ್ಟು ಜನ ಮನೆ ಒಳಗಡೆ ಹೋಗ್ತಾರೆ, ಯಾವ ರೀತಿಯಾಗಿ ಸ್ಪರ್ಧೆ ಮಾಡ್ತಾರೆ, ಮತ್ತು ಯಾರೆಲ್ಲ ಆ ಸೆಲೆಬ್ರಿಟೀಸ್ ಲಿಸ್ಟ್ನಲ್ಲಿ ಒಂದಷ್ಟು ಜನರ ಹೆಸರುಗಳು ಕೇಳಿ ಬರ್ತಾ ಇದೆ. ಸಾಮಾನ್ಯ ಜನರ ಒಂದು ಪಟ್ಟಿಯಲ್ಲೂ ಕೂಡ ಒಂದಷ್ಟು ಜನರ ಹೆಸರುಗಳು ಕೇಳಿ ಬರ್ತಾ ಇದೆ. ಅಂದರೆ ಈ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿ ಹೆಸರು ಮಾಡಿರೋರಾಗಿರ್ಬೋದು, ಅಲ್ಲೂ ಕೂಡ ಒಂದಷ್ಟು ಜನಗಳ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಯಾರು ಫೈನಲ್ ಆಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ. ಬೆರಳೆಣಿಕೆ ದಿನಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ಸೊ ಕಾದ್ ನೋಡೋಣ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅನ್ನುವಂಥದ್ದನ್ನು ನಾನು ಕೂಡ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸೊ ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ಬಿಗ್ ಬಾಸ್ ಬಗ್ಗೆ. ಮಿಸ್ ಮಾಡದೆ ಫಾಲೋ ಮಾಡ್ತಾ ಇರಿ ಸುವರ್ಣ ನ್ಯೂಸ್ ಡಿಜಿಟಲ್ ಚಾನೆಲ್ ಆ್ಯಂಡ್ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇದು ನೇರ ದಿಟ್ಟ ನಿರಂತರ. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನು ಪಾಟೀಲ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.